2 ತಿಂಗಳಲ್ಲಿ ನನ್ನಷ್ಟು ಫಿಟ್ ಆಗ್ಬೋದಾ, ಮಸಲ್ ಬಿಲ್ಡ್ ಮಾಡ್ಬೋದಾ ಅಂತ ಫ್ರೆಂಡ್ ಒಬ್ಬ ಕೇಳ್ದ. ಅವ್ನ ಮದುವೆ 2 ತಿಂಗಳಲ್ಲಿದೆ, ರೆಡಿ ಆಗಬೇಕು ಅಂತಿದ್ದೀನಿ ಅಂತ. ಇದಕ್ಕೆ ಉತ್ತರ, ನೀವು 5-10 ವರ್ಷದಿಂದ ಏನೋ ಒಂದು ಅಕ್ವೈರ್ ಮಾಡ್ಕೊಂಡಿರ್ತೀರ. ನಿಮ್ಮ ಡ್ರೀಮ್ ಕಾರ್ ಆಗಿರ್ಬೋದು, ಡ್ರೀಮ್ ಮನೆ ಕಟ್ಸಿರ್ತೀರಾ, ಅಥವಾ ಯಾವುದೋ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡಿರ್ತೀರ. ಈಗ ನಿಮ್ಮ ಜೂನಿಯರ್ ಬಂದು, ಸರ್ ಇದನ್ನ ನಾನು 2 ತಿಂಗಳಲ್ಲಿ ಅಕಾಂಪ್ಲಿಷ್ ಮಾಡ್ಬೋದಾ ಅಂತ ಕೇಳ್ದಂಗಾಯ್ತು. ಇವಾಗ ಒಳಗೆ ನಗ್ತೀರಾ ಅಲ್ವಾ ನೀವು? ಹಾಗೆ ಅದರ ಉತ್ತರನೂ ಹಾಗೆ ಇರುತ್ತೆ. ಇಲ್ಲಿ ಈ ರೀತಿ ಪ್ರಶ್ನೆ ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ, ಆ ಪ್ರಶ್ನೆಗೆ ಉತ್ತರನ ಹೇಗೆ ಅನಲೈಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಆ ಒಂದು ಪೊಸಿಷನ್ಗೆ ಹೋಗೋಕ್ಕೆ ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತೀರಾ, ಎಷ್ಟು ದುಡ್ಡು ಕೂಡಿಟ್ಟಿರ್ತೀರಾ, ಎಷ್ಟು ಜನದ ಹತ್ರ ಉಗಿಸ್ಕೊಂಡಿರ್ತೀರಾ, ಎಷ್ಟು ವರ್ಷ ಸ್ಪೆಂಡ್ ಮಾಡಿರ್ತೀರಾ. ಹಾಗೆ ಇದನ್ನು ನಿಮ್ಮ ಹತ್ರ ಏನೋ ಒಂದು ಒಬ್ಬ ಕನ್ಸು ಕಾಣ್ತಿರೋಂಥ ವಸ್ತು ಆಗಲಿ, ಏನೋ ಒಂದು ಸಕ್ಸಸ್ ಆಗಲಿ ನಿಮ್ಮ ಹತ್ರ ಇದೆ ಅಂತ ಅಂದರೆ ಅದಕ್ಕೆ ಅದರದೇ ಆದ ಟೈಮ್ ತಗೊಳುತ್ತೆ. ಈವನ್ ಒಬ್ಬ ಕೋಚ್ ಇದ್ದರೆ ಬೇಗ ಆಗುತ್ತೆ, ಯಾರೋ ಒಬ್ರು ಗೈಡ್ ಮಾಡೋರಿದ್ರೆ. ಮೇ ಬಿ ಅವರು 10 ವರ್ಷದಲ್ಲಿ ಮಾಡಿದರೆ ನೀವು ಒಂದು 2 ವರ್ಷದಲ್ಲಿ ಮಾಡ್ಬೋದು. ಬಟ್ ಈ ರೀತಿ 1 ತಿಂಗಳು 2 ತಿಂಗಳು ಅನ್ನೋದು ಆಗಲ್ಲ. ಪ್ರಪಂಚದಲ್ಲಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗದೇ ಇರೋ ಏಕೈಕ ಆಸ್ತಿ ಅಂತ ಅಂದರೆ ಅದು ನಿಮ್ಮ ಫಿಟ್ನೆಸ್ಸು. ಅವನು ಎಷ್ಟೇ ಕೋಟ್ಯಾಧಿಪತಿ ಆಗಿರಲಿ, ಫಿಟ್ನೆಸ್ ಅಂತ ಅಂದಾಗ ಕಷ್ಟಪಡಬೇಕು, ಎಫರ್ಟ್ಸ್ ಹಾಕಬೇಕು, ಬೆವರು ಸುರಿಸ್ಬೇಕು, ಅದರದೇ ಆದ ಟೈಮ್ ತಗೊಳ್ಳುತ್ತೆ. ಈಗಷ್ಟೇ ಅಪಾಯಿಂಟ್ ಆಗಿರೋ ವ್ಯಕ್ತಿ ನಾನು ಸೂಪರ್ವೈಸರ್ ಆಗಬೇಕು ಅಂತ ಸೂಪರ್ವೈಸರ್ ಹತ್ರ ಹೋದರೆ 2 ತಿಂಗಳಲ್ಲಿ ಅವ್ನು ಸೂಪರ್ವೈಸರ್ ಆಗಲ್ಲ. ಮೇ ಬಿ ಅವರು 5 ವರ್ಷ 10 ವರ್ಷ ಅಕ್ವೈರ್ ಮಾಡಿರೋ ನಾಲೆಡ್ಜ್ನ ಅವನ ಹತ್ರ ಶೇರ್ ಮಾಡ್ಬೋದು. ಎಗೈನ್ 1 to 2 ಇಯರ್ಸ್ ಆದರೂ ತಗೊಂಡಾದ ನಂತರನೇ ಅವನು ಆ ಸೂಪರ್ವೈಸರ್ ಲೆವೆಲ್ಗೆ ಆ ಎಕ್ಸ್ಪೀರಿಯನ್ಸು ತಗೊಂಡು ಹೋಗೋಕ್ಕೆ ಸಾಧ್ಯ ಇದೆ.